ಈ ಥರ ಮಾಡಿಕೊಂಡು ತಿಂದಾಗ ಸಹಜವಾಗಿ ಕಾರ್ಬೋಹೈಡ್ರೇಟ್ ಇಂಟೇಕ್ ಕಡಿಮೆ ಆಯಿತು, ನಮ್ಮ ಹೊಟ್ಟೆಯೂ ತುಂಬಿತು, ದೇಹಕ್ಕೆ ಬೇಕಾದಷ್ಟು ಶಕ್ತಿಯೂ ಸಿಗುತ್ತೆ, ಬೊಜ್ಜು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಉಪವಾಸದಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ ಅಂತ ಎಲ್ಲ ರಿಸರ್ಚ್ಗಳು ಹೇಳ್ತವೆ. ಒಟ್ಟಿನಲ್ಲಿ ಬೊಜ್ಜು ಆಗಬಾರ್ದು, ನಾನು ಏನು ತಿಂತೀನೋ ಅದೆಲ್ಲ ಫ್ಯಾಟ್ ಆಗಿ ಸ್ಟೋರ್ ಆಗಬಾರ್ದು ಅಂತಾದರೆ ರಕ್ತದಲ್ಲಿ ಇನ್ಸುಲಿನ್ನ ಪ್ರಮಾಣ ಕಡಿಮೆ ಆಗಿರಬೇಕು, ಅಂದರೆ ಸರಿ ಪ್ರಮಾಣದಲ್ಲಿ ಇರಬೇಕು. ನಮಸ್ಕಾರ. ನಮಗೆ ಬೊಜ್ಜು, ಡಯಾಬಿಟಿಸ್, PCOD ಅಂತ ಕಾಯಿಲೆ ಬರಬಾರ್ದು. ಒಂದು ವೇಳೆ ಬಂದಿದೆ ಅಂದರೆ ಅದು ಸರಿಯಾಗಬೇಕು ಅಂತಾದರೆ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಳ್ಳೇಬೇಕು. ಅದನ್ನು ಹೇಗೆ ಕಡಿಮೆ ಮಾಡಬೇಕು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಭಾಳಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ, ನಾನು ಏನೂ ತಿನ್ನಲ್ಲ, ಅನ್ನ ಬಿಟ್ಟು ಚಪಾತಿ ತಿಂತಾ ಇದ್ದೇನೆ, ಸಿರಿಧಾನ್ಯ ತಿಂತಾ ಇದ್ದೇನೆ, ಆದರೆ ನನ್ನ ಫ್ರೆಂಡ್ ಹಂದಿ ತಿಂದಂಗೆ ತಿಂತಾರೆ, ಅದು ಅವರಿಗೆ ಬೊಜ್ಜು ಬರಲ್ಲ, ನನಗೆ ಮಾತ್ರ ಇಷ್ಟೆಷ್ಟೇ ತಿಂದರೂ ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ಫ್ಯಾಟ್ ಸ್ಟೋರೇಜ್ ಬಾಡಿಯಲ್ಲಿ ಆಗುತ್ತೆ. ಯಾಕೆ ಅಂತ? ಅದಕ್ಕೆ ಕಾರಣ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ನಮ್ಮ ದೇಹದಲ್ಲಿ ಹೆಚ್ಚಾಗಿರುವಂಥ ಇನ್ಸುಲಿನ್ನ ಪ್ರಮಾಣ. ಸೊ ಇಂದು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಏನು ಮತ್ತು ಅದನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಇರುವಂಥ ವೆರಿ ಸಿಂಪಲ್ 6 ವಿಧಾನಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಏನು? ನಮ್ಮ ಪ್ಯಾನ್ಕ್ರಿಯಾಸ್ ಇನ್ಸುಲಿನ್ನ ಬಿಡುಗಡೆ ಮಾಡುತ್ತೆ, ಇದು ನಿಮಗೆಲ್ಲ ಗೊತ್ತಿದೆ. ಆ ಇನ್ಸುಲಿನ್ ಕೆಲಸ ಏನು ಅಂದರೆ ರಕ್ತದಲ್ಲಿ ಇರುವಂಥ ಸಕ್ಕರೆಯನ್ನು, ಅಂದರೆ ನಾವು ತೆಗೆದುಕೊಂಡಿರುವಂಥ ಆಹಾರ ಜೀರ್ಣ ಆಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ರಕ್ತದಲ್ಲಿ ಹರಿತಾ ಇರುತ್ತೆ. ಈ ಗ್ಲೂಕೋಸಿಂದನೇ ನಮ್ಮ ಜೀವಕೋಶಗಳು ಶಕ್ತಿಯನ್ನು ಪಡ್ಕೊಳ್ಳೋದು. ಗ್ಲೂಕೋಸ್ ಇಲ್ಲ ಅಂದರೆ ದೇಹಕ್ಕೆ ಶಕ್ತಿ ಇರೋದಿಲ್ಲ, ಮೀನ್ಸ್ ಜೀವಕೋಶಗಳಿಗೆ ಶಕ್ತಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಗ್ಲೂಕೋಸ್ ನಮ್ಮ ಜೀವಕೋಶದ ಒಳಗಡೆ ಹೋಗಲಿಕ್ಕೆ ನಮ್ಮ ಜೀವಕೋಶಗಳು ಗ್ಲೂಕೋಸ್ಗೆ ಬಾಗಿಲನ್ನು ತೆಗಿಬೇಕು. ಆ ಥರ ಬಾಗಿಲು ತೆಗೆಯುವ ಕೆಲಸವನ್ನು ಮಾಡಿಕೊಡೋದು ಇನ್ಸುಲಿನ್. ಇನ್ಸುಲಿನ್ ಗ್ಲೂಕೋಸನ್ನು ಒಳಗಡೆ ಕರ್ಕೊಂಡು ಹೋಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಬೋದು. ಆದರೆ ನಮ್ಮ ಜೀವಕೋಶಗಳು ಇನ್ಸುಲಿನ್ಗೇ ಬಾಗಿಲು ತೆಗೆದೇ ಹೋದರೆ ಆಗ ಇನ್ಸುಲಿನ್ನು ನಮ್ಮ ಬ್ಲಡ್ಡಲ್ಲಿ ಹಾಗೆ ಉಳಿತು, ಜೊತೆಗೆ ಗ್ಲೂಕೋಸ್ ಕೂಡ ಹಾಗೆ ಉಳ್ಕೊಳ್ಳುತ್ತೆ. ನಮ್ಮ ಜೀವಕೋಶದ ಒಳಗಡೆ ಗ್ಲೂಕೋಸ್ ಎಂಟರ್ ಆಗ್ಲಿಕ್ಕೆ ಆಗೋದೇ ಇಲ್ಲ. ಇದಕ್ಕೆ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳೋದು. ಈಗ ಏನಾಗುತ್ತೆ ಅಂತಂದರೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಿಗೆ ಇರೋದನ್ನು ಪ್ಯಾನ್ಕ್ರಿಯಾಸ್ ಗಮನಿಸುತ್ತೆ. ಅಯ್ಯೋ, ನಾನೇನೋ ಇನ್ಸುಲಿನ್ ಸ್ವಲ್ಪ ಬಿಡುಗಡೆ ಮಾಡಿದೆ, ಆದರೂ ಈಗಲೂ ಕೂಡ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದೆಯಲ್ಲ ಅನ್ನೋದನ್ನಷ್ಟೇ ಅದು ನೋಡುತ್ತೆ. ಸೊ ಇನ್ಸುಲಿನ್ನೂ ಬೇಕಾದಷ್ಟಿದೆ. ಇಲ್ಲಿ ಪ್ರಾಬ್ಲಮ್ ಇರೋದು ಇನ್ಸುಲಿನ್ ಕಡಿಮೆ ಆಗಿ ಅಲ್ಲ, ಇನ್ಸುಲಿನ್ ಬೇಕಾದಷ್ಟಿದೆ, ಆದರೆ ಅದನ್ನು ನಮ್ಮ ಜೀವಕೋಶಗಳು ಬಳಸ್ಕೊಳ್ತಿಲ್ಲ ಅಂತ ಪ್ಯಾನ್ಕ್ರಿಯಾಸ್ ಅರ್ಥ ಮಾಡ್ಕೊಳ್ಳಲ್ಲ. ಅದು ನೋಡೋದು ಸಕ್ಕರೆಯ ಅಂಶ ಮಾತ್ರ. ಸೊ ಗ್ಲೂಕೋಸ್ ಜಾಸ್ತಿ ಇದೆ, ನಾನು ಇನ್ನೂ ಇನ್ಸುಲಿನ್ ಬಿಡುಗಡೆ ಮಾಡಬೇಕು ಅಂತ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬಿಡುಗಡೆ ಮಾಡ್ತಾ ಹೋಗುತ್ತೆ. ಹಾಗೆ ಈ ರೀತಿ ಆಗಿ 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 ಮುಂದೊಂದು ದಿನ ನಮಗೆ ಡಯಾಬಿಟಿಸ್ ಬರೋದು. ಸೊ ಇನ್ಸುಲಿನ್ ತುಂಬ ಜಾಸ್ತಿ ಇರುವಾಗ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆಯ ಬಳಕೆ ಜೀವಕೋಶದಲ್ಲಿ ಆಗ್ತಾ ಇರುತ್ತೆ, ಗ್ಲೂಕೋಸ್ ಜೀವಕೋಶವನ್ನು ಎಂಟರ್ ಮಾಡ್ತಾ ಇರುತ್ತೆ. ಇದರಿಂದಾಗಿ ನಮಗೆ ಬ್ಲಡ್ ಶುಗರ್ ಟೆಸ್ಟ್ ಮಾಡಿದಾಗ ಶುಗರ್ ಲೆವೆಲ್ ಜಾಸ್ತಿ ಕಾಣಿಸಲ್ಲ, ಆದರೆ ಮುಂದೊಂದು ದಿನ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗಿ ಆಗಿ ಆಗ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ಹೆಚ್ಚಾಗುತ್ತೆ. ಟೆಸ್ಟ್ ಮಾಡಿದಾಗ ನಿಮಗೆ ಶುಗರ್ ಇದೆ ಅಂತ ಹೇಳೋದು. ಸೊ ಶುಗರ್ ಶುರುವಾಗುವ 15-20 ವರ್ಷ ಮೊದಲೇ ಅದಕ್ಕೆ ಬೇಕಾದ ತಯಾರಿ ಪ್ರಾರಂಭ ಆಗಿರುತ್ತೆ. ಈಗ ನಿಮ್ಗೆ ಅನಿಸ್ಬೋದು ಬೊಜ್ಜಿನ ಬಗ್ಗೆ ಮಾತಾಡಲಿಕ್ಕೆ ಬಂದು ಶುಗರ್ ಬಗ್ಗೆ ಹೇಳ್ತಿದ್ದಾರಲ್ಲ ಅಂತ. ಎಸ್, ಅದು ಯಾಕೆ ಅನ್ನೋದನ್ನು ಮುಂದೆ ಹೇಳುತ್ತೆ. ಇನ್ಸುಲಿನ್ ಹೆಚ್ಚಾದಾಗ ಬೊಜ್ಜು ಯಾಕೆ ಬರುತ್ತೆ? ಇನ್ಸುಲಿನ್ ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ ನಾವು ತಿಂದಿರುವಂಥ ಆಹಾರ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ಆ ಗ್ಲೂಕೋಸನ್ನು ಅದು ಸ್ಟೋರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ನಮಗೆ ಫ್ಯಾಟ್ ಹೆಚ್ಚಾಗ್ತಾ ಹೋಗುತ್ತೆ. ಇನ್ಸುಲಿನ್ ಸರಿಯಾದ ಪ್ರಮಾಣದಲ್ಲಿದ್ದರೆ ಅದೇನು ಮಾಡುತ್ತೆ, ಗ್ಲೂಕೋಸನ್ನು ತಗೊಂಡು ಹೋಗಿ ಜೀವಕೋಶಗಳಿಗೆ ಕೊಡುತ್ತೆ. ಹೆಚ್ಚಾಗ್ತಾ ಹೋದ ಹಾಗೆ ಈ ಫ್ಯಾಟ್ ಸ್ಟೋರೇಜ್ ಹೆಚ್ಚಾಗ್ತಾ ಹೋಗುತ್ತೆ. ಬೇಕಾಗುತ್ತೆ ಮುಂದೊಂದು ದಿನ ಬೇಕಾಗುತ್ತೆ ಅಂತ ಅದು ಸ್ಟೋರ್ ಮಾಡ್ತಾ ಹೋಗುತ್ತೆ, ಹೊಟ್ಟೆ ಬೆಳೀತಾ ಹೋಗುತ್ತೆ. ಹಾಗಾಗಿ ಈ ಇನ್ಸುಲಿನ್ ಪ್ರಮಾಣ ಹೆಚ್ಚಾಗದಿರೋ ಥರ ನೋಡ್ಕೊಳ್ಬೇಕು, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗೋ ಥರ ನೋಡ್ಕೊಳ್ಬೇಕು, ನಮ್ಮ ಜೀವಕೋಶಗಳು ಇನ್ಸುಲಿನ್ಗೆ ಬಾಗಿಲು ತೆಗೆಯೋ ಥರ ನೋಡ್ಕೊಳ್ಬೇಕು, ಪ್ಯಾನ್ಕ್ರಿಯಾಸ್ ಅನವಶ್ಯಕವಾಗಿ ಇನ್ಸುಲಿನ್ನ ಬಿಡುಗಡೆ ಮಾಡೋದನ್ನು ಕಡಿಮೆ ಮಾಡಬೇಕು. ಒಟ್ಟಿನಲ್ಲಿ ಬೊಜ್ಜು ಆಗಬಾರ್ದು, ನಾನು ಏನು ತಿಂತೀನೋ ಅದೆಲ್ಲ ಫ್ಯಾಟ್ ಆಗಿ ಸ್ಟೋರ್ ಆಗಬಾರ್ದು ಅಂತಾದರೆ ರಕ್ತದಲ್ಲಿ ಇನ್ಸುಲಿನ್ನ ಪ್ರಮಾಣ ಕಡಿಮೆ ಆಗಿರಬೇಕು, ಅಂದರೆ ಸರಿ ಪ್ರಮಾಣದಲ್ಲಿ ಇರಬೇಕು. ಇದಕ್ಕೆ ಪರಿಹಾರ ಏನು? ಇನ್ಸುಲಿನನ್ನು ಕಂಟ್ರೋಲ್ ಇಟ್ಕೊಳ್ಳೋದು ಹೇಗೆ? ಆಯುರ್ವೇದದಲ್ಲಿ ಪಿಷ್ಟಾನ್ನ ಭೋಜನದಿಂದ ಪ್ರಮೇಹ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಯಾರು ಅತಿಯಾಗಿ ಈ ಥರ ಕಾರ್ಬೋಹೈಡ್ರೇಟ್ಸನ್ನು ಸೇವನೆ ಮಾಡ್ತಾರೋ ಅಂಥವರಿಗೆ ಮುಂದೆ ಡಯಾಬಿಟಿಸ್ನಂಥ ಕಾಯಿಲೆಗಳು ಬರ್ತವೆ ಅಂತ. ಮಾಡರ್ನ್ ಸೈನ್ಸ್ ಕೂಡ ಅದನ್ನೇ ಹೇಳುತ್ತೆ. ಕಾರ್ಬೋಹೈಡ್ರೇಟ್ಸನ್ನು ನಾವು ಎಷ್ಟು ಹೆಚ್ಚಾಗಿ ಸೇವನೆ ಮಾಡ್ತೀವೋ ಅಷ್ಟು ಹೆಚ್ಚು ಇನ್ಸುಲಿನ್ ಬಿಡುಗಡೆ ಆಗಲಿಕ್ಕೆ ಕಾರಣ ಆಗುತ್ತೆ ಅಂತ. ಅಂದರೆ ಕಾರ್ಬೋಹೈಡ್ರೇಟ್ ಸೇವನೆಗೆ ಅನುಗುಣವಾಗಿ ನಮ್ಮ ಪ್ಯಾನ್ಕ್ರಿಯಾಸ್ ಇನ್ಸುಲಿನನ್ನು ಪುಷ್ ಮಾಡುತ್ತೆ ಅಂತ. ಇನ್ಸುಲಿನ್ ಸ್ಪೈಕ್ಸ್ ಅಂತ ಹೇಳ್ತಾರೆ, ಅದು ಆಗುತ್ತೆ ಅಂತ. ಹಾಗಾಗಿ ಅದು ಕಡಿಮೆ ಆಗಬೇಕು ಅಂತಾದರೆ, ಸರಿಯಾದ ಲೆವೆಲಲ್ಲಿ ಮಾತ್ರ ಇನ್ಸುಲಿನ್ ಬಿಡುಗಡೆ ಆಗಬೇಕು ಅಂತಾದರೆ, ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗಬೇಕು ಅಂತಾದರೆ
ನಾವು ಕಾರ್ಬೋಹೈಡ್ರೇಟ್ಸನ್ನು ಕಡಿಮೆ ಸೇವನೆ ಮಾಡಬೇಕು. ಈ ಕಾರ್ಬೋಹೈಡ್ರೇಟ್ಸ್ ಎಲ್ಲಿಂದ ಸಿಗುತ್ತೆ ನಮಗೆ? ಹಾಗಾದರೆ ತುಂಬ ಆಹಾರ ಪದಾರ್ಥಗಳಲ್ಲಿ ಸಿಗುತ್ತೆ, ಮತ್ತು ಇದು ನಮ್ಮ ದೇಹದ ಬೆಳವಣಿಗೆಗೆ, ನಮ್ಮ ಆರೋಗ್ಯಕ್ಕೆ ಇಂಪಾರ್ಟೆಂಟ್ ಕೂಡ. ಹಾಗಾಗಿ ನಾವು ಇದನ್ನು ಕಡಿಮೆ ಮಾಡಬೇಕು. ಅಂದರೆ ಏಕದಳ ಧಾನ್ಯಗಳು, ಅಕ್ಕಿ, ಗೋಧಿ, ರಾಗಿ, ಜೋಳ, ಸಿರಿಧಾನ್ಯ, ಇವುಗಳಲ್ಲಿ ಹೆಚ್ಚಾಗಿ ನಮಗೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಅಂದರೆ ಇವುಗಳನ್ನು ಪೂರ್ತಿಯಾಗಿ ತಿನ್ನೋದನ್ನು ಬಿಟ್ಟು ಬಿಡಬೇಕು ಅಂತ ಅರ್ಥ ಅಲ್ಲ. ಇವುಗಳ ಸೇವನೆಯನ್ನು ನೀವು 50%ಗೆ ಇಳಿಸಿ. ಅಂದರೆ ಈಗ ನೀವು ದಿನಾಲು 4 ರೊಟ್ಟಿ ತಿಂತಾ ಇದ್ದೀರಿ ಅಂದರೆ ಬೇಡ, 2 ರೊಟ್ಟಿ ತಿನ್ನಿ. 2 ರೊಟ್ಟಿ ತಿಂತಾ ಇದ್ದರೆ 1 ರೊಟ್ಟಿ ತಿನ್ನಿ. ಇನ್ನೂ ಅರ್ಧ ಭಾಗ ಇದೆಯಲ್ಲ, 4 ರೊಟ್ಟಿ ತಿಂತಾ ಇದ್ದರೆ 2 ರೊಟ್ಟಿ ತಿಂದು ಉಳಿದ ಅರ್ಧ 2 ರೊಟ್ಟಿಯ ಭಾಗ ಇದೆಯಲ್ಲ, ಆ ಭಾಗವನ್ನು ನೀವು ಪ್ರೋಟೀನ್, ಫ್ಯಾಟ್, ಫೈಬರ್ಗಳಿಂದ ತುಂಬಬೇಕು ಅಂತ. ಅಂದರೆ ನಾನ್ ವೆಜಿಟೇರಿಯನ್ಸ್ ಆದರೆ ನಾನ್ ವೆಜ್ ಸೇವನೆ ಮಾಡ್ಬೋದು, ಫ್ರೈ ಮಾಡಿಕೊಂಡಲ್ಲ, ಹಾಗೆ ಬೇಯಿಸ್ಕೊಂಡು ಸೇವನೆ ಮಾಡ್ಬೋದು. ಅಥವಾ ವೆಜಿಟೇರಿಯನ್ಸ್ ಆದರೆ ಬೇಳೆ, ಕಾಳು, ಹಾಲು, ತುಪ್ಪ, ಎಣ್ಣೆ, ಸೊಪ್ಪು, ತರಕಾರಿಗಳು, ಹಣ್ಣುಗಳನ್ನು ಸೇವನೆ ಮಾಡ್ಬೋದು. ಇಲ್ಲಿ ಹಣ್ಣುಗಳು ಅಂತಂದರೆ ಮಾವಿನ ಹಣ್ಣು, ಹಲಸಿನ ಹಣ್ಣು, ಬಾಳೆಹಣ್ಣು ಅಲ್ಲ, ಉಳಿದ ಹಣ್ಣುಗಳು, ಮೂಸಂಬಿ, ದಾಳಿಂಬೆ, ಪಪಾಯ, ಆ್ಯಪಲ್, ಇಂತಹ ಹಣ್ಣುಗಳನ್ನು ನಾವು ಸೇವನೆ ಮಾಡ್ಬೋದು. ತುಂಬ ಜನ ಕೇಳ್ತಾರೆ, ಇದೆಲ್ಲ ಸಾಧ್ಯ ಆಗಲ್ಲ, ನಮಗೆ ಟೈಮ್ ಇರಲ್ಲ, ಅಥವಾ ನನಗೆ ಊಟನ ತುಂಬ ಕಡಿಮೆ ಮಾಡಿಬಿಟ್ರೆ ಸುಸ್ತಾಗ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಇದಕ್ಕೆ ಪರಿಹಾರ ಯಾವ ಥರ ಅಂತಂದರೆ, ಒಂದು ಎಕ್ಸಾಂಪಲ್ ಹೇಳ್ತೇನೆ. ಇದು ಕೇವಲ ಉದಾಹರಣೆ ಅಷ್ಟೇ. ಈ ಥರದ್ದು ನೀವು ತುಂಬ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡ್ಬೋದು. ಬೆಳಿಗ್ಗೆ ನೀವು ದೋಸೆ ತಿಂತೀರಿ ಅಂತ ಇಟ್ಕೊಳ್ಳಿ. 4 ದೋಸೆಯ ಬದಲು 2 ದೋಸೆ ಮಾತ್ರ ತಿಂದಿರಿ. 2 ದೋಸೆ ಜಾಗದಲ್ಲಿ ನಾವು ಏನಾದ್ರು ತಿನ್ನಲೇಬೇಕಲ್ಲ. ಹೆಸರು ಬೇಳೆಯನ್ನು ಅಥವಾ ಹೆಸರು ಕಾಳನ್ನು ಬೇಯಿಸ್ಕೊಂಡಿದ್ದೀನಿ. ಆ ಬೇಯಿಸ್ಕೊಂಡಿರುವಂಥ ಹೆಸರು ಕಾಳಿಗೆ ಸ್ವಲ್ಪ ನಟ್ಸ್ ಹಾಕ್ಕೊಳ್ಬೋದು, ಒಂದು ಸ್ವಲ್ಪ ತೆಂಗಿನಕಾಯಿಯನ್ನು ತುರಿದು ಹಾಕ್ಕೊಳ್ಬೋದು, 1-2 ಚಿಟಿಕೆ ಉಪ್ಪು ಹಾಕ್ಕೊಳ್ಬೋದು. ರುಚಿಗೆ ಬೇಕೇ ಬೇಕು ಅನಿಸಿದ್ರೆ 1 ಚಮಚ ಜೋನಿ ಬೆಲ್ಲವನ್ನು ಹಾಕ್ಕೊಳ್ಬೋದು. ಈ ಥರ ಮಾಡಿಕೊಂಡು ತಿಂದಾಗ ಸಹಜವಾಗಿ ಕಾರ್ಬೋಹೈಡ್ರೇಟ್ ಇಂಟೇಕ್ ಕಡಿಮೆ ಆಯಿತು, ನಮ್ಮ ಹೊಟ್ಟೆಯೂ ತುಂಬಿತು, ದೇಹಕ್ಕೆ ಬೇಕಾದಷ್ಟು ಶಕ್ತಿಯೂ ಸಿಗುತ್ತೆ, ಬೊಜ್ಜು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಲ್ಲಿ ಬೆಲ್ಲನ ಜಾಸ್ತಿ ಹಾಕ್ಕೊಂಡ್ರೆ ಸಹಜವಾಗಿ ಮತ್ತೆ ಇನ್ಸುಲಿನ್ ರಿಲೀಸ್ ಹೆಚ್ಚಾಗುತ್ತೆ, ಇನ್ಸುಲಿನ್ ಸ್ಪೈಕ್ ಆಗುತ್ತೆ, ಅದು ನೆನಪಿರಲಿ. 2ನೇದು, ಅತ್ಯಶನ ಮತ್ತು ಅದ್ಯಶನ ಮಾಡಬಾರ್ದು ಅಂತ ಆಯುರ್ವೇದ ಹೇಳುತ್ತೆ. ಅಂದರೆ ನಾವು ಆಹಾರ ಸೇವನೆ ಮಾಡುವಾಗ ಅತಿಯಾಗಿ ಊಟ ಮಾಡಬಾರ್ದು, ಮತ್ತು ಮೊದಲು ತಿಂದಿರುವ ಊಟ ಜೀರ್ಣ ಆಗಿ ಹಸಿವೆ ಆಗುವ ಒಳಗೆ ಮತ್ತೆ ಊಟ ಮಾಡಬಾರ್ದು ಅಂತ. ಇವೆರಡರಿಂದನೂ ಇನ್ಸುಲಿನ್ ಸ್ಪೈಕ್ ಉಂಟಾಗುತ್ತೆ. ಚರಕ ಸಂಹಿತೆಯಲ್ಲಿ ಹೇಳ್ತಾರೆ, ಯಾರು ಮಹಾಶನಿ ಇದ್ದಾನೋ, ಮಹಾಶನಿ ಅಂತಂದರೆ ಅಶನ ಅಂದರೆ ಊಟ ಅಂತ, ಯಾರು ಅತಿಯಾಗಿ ಊಟ ಮಾಡ್ತಾನೋ ಅಂಥವನಿಗೆ ಮೃತ್ಯು ರೂಪದಲ್ಲಿ ಪ್ರಮೇಹ ರೋಗ ಬರುತ್ತೆ ಅಂತ. ಅಂದರೆ ಡಯಾಬಿಟಿಸ್ ಮೃತ್ಯುವಾಗಿ ಬರುತ್ತೆ ಅಂತ. ಹಾಗಾಗಿ ನಾವು ಊಟದ ಪ್ರಮಾಣ ಹೊಟ್ಟೆಯ 3/4 ಭಾಗ ಮಾತ್ರ ಇರೋ ಥರ ನೋಡ್ಕೊಳ್ಬೇಕು. ಮತ್ತು ಪದೇ ಪದೇ ಆಗಾಗ ಬಾಯಿ ರುಚಿಗೆ ತಿಂತಾ ಇರೋದಿದೆಯಲ್ಲ, ಹಾಸ್ಯ ಸುಖ, ಸ್ವಪ್ನ ಸುಖ, ಅದರಿಂದ ಪ್ರಮೇಹ ಬರುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿ ಆಯುರ್ವೇದ ಗ್ರಂಥಗಳಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತಂದರೆ ತುಂಬ ಅದ್ಭುತ ಅನಿಸುತ್ತೆ. 3ನೇದು, ದೈಹಿಕ ಶ್ರಮ. ಚರಕ ಸಂಹಿತೆಯಲ್ಲಿಯೇ ಹೇಳ್ತಾರೆ, ಯಾರಿಗೆ ಆಲಸ್ಯ ಇದೆಯೋ, ಯಾರು ತನ್ನ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಇಷ್ಟನೇ ಪಡಲ್ವೋ ಅಂಥವನಿಗೆ ತನ್ನ ಗೂಡಿನಲ್ಲಿ ಮೊಟ್ಟೆ ಇಟ್ಟಂತಹ ಪಕ್ಷಿ ಎಷ್ಟೇ ಹೊತ್ತಾದರೂ ಹೇಗೆ ವಾಪಸ್ ತನ್ನ ಗೂಡಿಗೆ ಬರುತ್ತೋ ಹಾಗೆ ಒಂದಲ್ಲ ಒಂದು ದಿನ ಅವನಿಗೆ ಪ್ರಮೇಹ ಬರುತ್ತೆ, ಅಂದರೆ ಡಯಾಬಿಟಿಸ್ ಬರುತ್ತೆ ಅಂತ ಚರಕ ಸಂಹಿತೆಯಲ್ಲಿ ಹೇಳ್ತಾರೆ. ಸುಶ್ರುತ ಸಂಹಿತೆಯಲ್ಲಿ ಆಚಾರ್ಯ ಸುಶ್ರುತರು ಹೇಳ್ತಾರೆ, ಓಡ್ತಾ ಇರುವವನು ನಡಿಬೇಕು, ನಡೀತಾ ಇರುವವನು ಕೂತ್ಕೊಳ್ಬೇಕು, ಕೂತ್ಕೊಂಡಿರುವವನು ಮಲಗಬೇಕು ಅಂತ. ಅಂದರೆ ಆ ಥರ ನಾವು ನಮ್ಮ ದೈಹಿಕ ಚಟುವಟಿಕೆಗಳನ್ನು ಕಡಿಮೆ ಮಾಡ್ತಾ ನಮಗೆ ರೋಗ ಬರುತ್ತೆ ಅಂತ. ಯಾಕೆ ಅಂದರೆ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಮಾಡಿದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ನಮ್ಮ ಜೀವಕೋಶಗಳು ಇನ್ಸುಲಿನನ್ನು ಒಳಗೆ ಬಿಟ್ಕೊಳ್ಳಲ್ಲ, ರಕ್ತದಲ್ಲಿ ಇನ್ಸುಲಿನ್ ಪ್ರಮಾಣ ಹೆಚ್ಚಾಗುತ್ತೆ, ಬೊಜ್ಜು, ಡಯಾಬಿಟಿಸ್ ಅಂತ ಕಾಯಿಲೆಗಳು ಬರ್ತವೆ. ಹಾಗಾಗಿ ನಮ್ಮ ವಾಲಂಟರಿ ಮಸಲ್ಸ್ ಅಂದರೆ ಐಚ್ಛಿಕ ಸ್ನಾಯುಗಳಿವೆಯಲ್ಲ, ಐಚ್ಛಿಕ ಮಾಂಸಖಂಡಗಳಿವೆಯಲ್ಲ, ಅವುಗಳನ್ನು ಹೆಚ್ಚಾಗಿ ಬಳಕೆ ಮಾಡಬೇಕು. ತುಂಬ ಬ್ಯೂಟಿಫುಲ್ ಆಗಿ ಚರಕ ಸಂಹಿತೆಯಲ್ಲಿ ಹೇಳ್ತಾರೆ ಏನಂದರೆ, ಬೊಜ್ಜು ಅಥವಾ ಡಯಾಬಿಟಿಸ್ ಇರುವಂಥವರು 100 ಯೋಜನೆ ನಡಿಬೇಕು ಅಂದರೆ ವಾಕಿಂಗ್ ಚೆನ್ನಾಗಿ ಮಾಡಬೇಕು, ಒಂದು ಬಾವಿಯನ್ನು ತೋಡಬೇಕು ಅಂದರೆ ಅಷ್ಟು ಶ್ರಮವಹಿಸಿ ಕೆಲಸ ಮಾಡಬೇಕು, ಗೋವುಗಳ ಕೆಲಸ ಮಾಡ್ತಾ ಗೋವುಗಳ ಜೊತೆಗೇ ಓಡಾಡ್ಕೊಂಡಿರಬೇಕು ಅಂತ. ವಾಕಿಂಗ್ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟು ಚೆನ್ನಾಗಿ ಈ ಸಮಸ್ಯೆಯಲ್ಲಿ ಅನುಕೂಲ ಮಾಡಿಕೊಡ್ತಾವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. 4ನೇದು, ಸಾಂಬಾರ ಪದಾರ್ಥಗಳು. ಸುಮಾರು ರೀತಿಯ ರಿಸರ್ಚ್ಗಳಾಗಿವೆ. ನಾವು ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸಾಂಬಾರ ಪದಾರ್ಥಗಳನ್ನು ಸೇವನೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಅನವಶ್ಯಕವಾಗಿ ಇನ್ಸುಲಿನ್ ಇರಲ್ಲ ಅಂತ. ಹಾಗಾಗಿಯೇ ನಮ್ಮ ಭಾರತೀಯ ಊಟದ ಪದ್ಧತಿಯಲ್ಲಿ ಈ ಸಾಂಬಾರ ಪದಾರ್ಥಗಳನ್ನು ಹೆಚ್ಚಾಗಿ ಬಳಕೆ ಮಾಡುವಂಥ ರೂಢಿ ಇರೋದು. ಕೊತ್ತಂಬರಿ, ಜೀರಿಗೆ, ಶುಂಠಿ, ಕಾಳುಮೆಣಸು, ಲವಂಗ, ದಾಲ್ಚಿನ್ನಿ, ಅರಿಶಿನ, ಮೆಂತೆ ಇಂಥವುಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಅಂತ. ಮೆಂತೆ ತುಂಬ ಚೆನ್ನಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನು ಕಡಿಮೆ ಮಾಡುತ್ತೆ ಅನ್ನೋ ಕಾರಣದಿಂದನೇ ಡಯಾಬಿಟಿಕ್ ಪೇಷಂಟ್ಸ್ ಮೆಂತೆಯನ್ನು ಹೆಚ್ಚು ಬಳಕೆ ಮಾಡೋದು. ಕೇವಲ ಡಯಾಬಿಟಿಸ್ನಲ್ಲಿ ಒಂದೇ ಅಲ್ಲ, ಬೊಜ್ಜಿನವರಿಗೂ ಕೂಡ ಮೆಂತೆ ಅನುಕೂಲಕರ. ಇನ್ನು ಚಕ್ಕೆಯ ಮೇಲಂತೂ ತುಂಬ ರಿಸರ್ಚ್ಗಳಾಗಿವೆ. ಎಲ್ಲ ರಿಸರ್ಚ್ಗಳು ಹೇಳೋದೇನು ಅಂತಂದರೆ, ಚಕ್ಕೆಯನ್ನು ಸೇವನೆ ಮಾಡ್ತಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಆಟೋಮ್ಯಾಟಿಕಲಿ
ನಮ್ಮಲ್ಲಿ ಬೊಜ್ಜು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅರಿಶಿನ ಕೂಡ ಅಷ್ಟೇ ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಾವು ನಿತ್ಯ ಅರಿಶಿನವನ್ನು ಸೇವನೆ ಮಾಡುವ ರೂಢಿಯನ್ನು ಇಟ್ಕೊಳ್ಬೇಕು. ಆಚಾರ್ಯ ಚರಕರು ಬೊಜ್ಜಿನ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತಾರೆ, ತ್ರಿಫಲಾ ಚೂರ್ಣ ತುಂಬ ಚೆನ್ನಾಗಿ ಬೊಜ್ಜಿಗೆ ಅನುಕೂಲಕರ ಅಂತ. ಹಾಗಾಗಿ ನಾವು ತ್ರಿಫಲಾ ಚೂರ್ಣ ಅಥವಾ ನೆಲ್ಲಿಕಾಯಿಯನ್ನು ನಿತ್ಯ ಸೇವನೆ ಮಾಡಬಹುದು. ತ್ರಿಫಲಾ ಚೂರ್ಣ ಸೇವನೆ ಮಾಡೋದಿದ್ರೆ ಡಾಕ್ಟರ್ ಸಜೆಷನ್ಸ್ ತಗೊಂಡು ನೀವು ಅದನ್ನು ಸೇವನೆ ಮಾಡಬಹುದು. ಆಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಅನವಶ್ಯಕವಾಗಿ ಸಮಸ್ಯೆ ಉಂಟಾಗೋದಿಲ್ಲ. 5ನೇದು, ನಾವು ಊಟ ಮಾಡುವ ಸಮಯ. ಈ ಇನ್ಸುಲಿನ್ ಇದೆಯಲ್ಲ, ಇದು ಡೇ ಟೈಮಲ್ಲಿ ದೇಹದಲ್ಲಿ ಹೆಚ್ಚಿರುತ್ತೆ. ರಾತ್ರಿ ಆಗ್ತಾ ಆಗ್ತಾ ಹೋದ ಹಾಗೆ ಅದರ ಬಿಡುಗಡೆಯ ಪ್ರಮಾಣ ಕಡಿಮೆ ಆಗುತ್ತೆ, ಇನ್ಸುಲಿನ್ನು ಕೂಡ ಮಲಗತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಬೋದು. ನಾವು ರಾತ್ರಿಯ ಹೊತ್ತಿನಲ್ಲಿ ಊಟ ಮಾಡಿದರೆ ಮಲಗಿರುವಂಥ ಇನ್ಸುಲಿನನ್ನು ಎಬ್ಬಿಸಿದಂಗೆ ಆಗುತ್ತೆ. ಸುಮಾರು 6 ಗಂಟೆ 7 ಗಂಟೆ ಹೊತ್ತಿಗೆ ಅದು ನಿದ್ದೆಗೆ ಹೋಗುತ್ತಲ್ಲ, ನಾವು 9 ಗಂಟೆಗೂ 10 ಗಂಟೆಗೂ ಊಟ ಮಾಡಿದ್ರೆ ಇನ್ಸುಲಿನ್ ಎದ್ದೇಳುತ್ತೆ. ಅಂದರೆ ಇನ್ಸುಲಿನ್ ಬಿಡುಗಡೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಹಗಲಿನಲ್ಲಂತೂ ಅದು ಬಿಡುಗಡೆ ಜಾಸ್ತಿ ಆಗೇ ಇತ್ತು. ರಾತ್ರಿಯೂ ಕೂಡ ನಾವು ಹೆಚ್ಚು ಬಿಡುಗಡೆ ಮಾಡಿಸ್ಕೊಂಡ್ರೆ ಸಹಜವಾಗಿ ಈ ಕಾರಣದಿಂದಾಗಿ ಬೊಜ್ಜು ಜಾಸ್ತಿ ಆಗುತ್ತೆ. ಇದೇ ಕಾರಣಕ್ಕೆ ಆಯುರ್ವೇದ ಸೂರ್ಯೋದಯದ ನಂತರ ಸೂರ್ಯಾಸ್ತದ ಒಳಗಡೆ ಊಟ ಮಾಡಿ ಅಂತ ಹೇಳೋದು. ತುಂಬ ಲೇಟ್ ಅಂದರೆ ಸೂರ್ಯಾಸ್ತ ಆದ ನಂತರ 3/4 ಗಂಟೆ ಅಂದರೆ 1 ಮುಹೂರ್ತ ಕಾಲ 3/4 ಗಂಟೆಯ ಒಳಗಡೆ ಊಟ ಮುಗಿಬೇಕು ಅಂತ ಆಯುರ್ವೇದ ಹೇಳುತ್ತೆ. 6ನೇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಉಪವಾಸದಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ ಅಂತ ಎಲ್ಲ ರಿಸರ್ಚ್ಗಳು ಹೇಳ್ತವೆ. ಅದರಲ್ಲಿಯೂ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದ್ರೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ತಾರೆ. ನಾನು ಇದ್ರ ಬಗ್ಗೆ ಆಲ್ರೆಡಿ ಇದು ಹೇಗೆ ಕೆಲಸ ಮಾಡುತ್ತೆ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಹೇಳಿದ್ದೇನೆ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಅದರ ಲಿಂಕ್ ಸಿಗುತ್ತೆ, ನೋಡ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ನಾವು ಫಾಸ್ಟಿಂಗನ್ನು ಸಂಜೆ 5-6 ಗಂಟೆಗೆ ಪ್ರಾರಂಭ ಮಾಡಿ ಮರುದಿನ ಬೆಳಿಗ್ಗೆ ಸೂರ್ಯೋದಯದ ನಂತರ ಫಾಸ್ಟಿಂಗನ್ನು ಎಂಡ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಏನು, ಕನಿಷ್ಠ 12 ತಾಸಿಂದ 16 ತಾಸು ನಾವು ಉಪವಾಸ ಇರಬೇಕಲ್ವಾ, ರಾತ್ರಿ 9 ಗಂಟೆ ಚೆನ್ನಾಗಿ ಊಟ ಮಾಡ್ತೇನೆ, ಸೊ ಅದರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ, ನಾನು ಮರುದಿನ ಮಧ್ಯಾಹ್ನ ಊಟ ಮಾಡ್ತೇನೆ ಅಂತ ಈ ಥರ ಕೆಲವು ಎಕ್ಸ್ಪರ್ಟ್ಸ್ ಸಜೆಸ್ಟ್ ಕೂಡ ಮಾಡ್ತಾರೆ. ಆದರೆ ಇದು ತಪ್ಪು. ಇದರಿಂದ ನಾನು ಆಗಲೇ ಹೇಳಿದ ಹಾಗೆ ಇನ್ಸುಲಿನ್ ಸ್ಪೈಕ್ ಉಂಟಾಗುತ್ತೆ, ನಮಗೆ ಸಮಸ್ಯೆ ಆಗುತ್ತೆ. ಈ 6ರಲ್ಲಿ ಯಾವುದನ್ನು ನೀವು ಆಲ್ರೆಡಿ ಮಾಡ್ತಾ ಇದ್ದೀರಿ, ಇನ್ನು ಯಾವುದನ್ನು ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.